ನಮಸ್ಕಾರ. ಎಕ್ಸ್ರೇ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸ್ಮಿತಾ ರಂಗನಾಥ್. ಇವತ್ತಿನ ಕಾರ್ಯಕ್ರಮದಲ್ಲಿ ಈ ಕ್ಷಣದ ಅತಿ ದೊಡ್ಡ ಬ್ರೇಕಿಂಗ್ ನ್ಯೂಸ್ನದ್ದೇ ಚರ್ಚೆ. ರಾಜಕೀಯ ವಲಯದಲ್ಲಿ ಸೃಷ್ಟಿಯಾಗಿರುವ ಸಂಚಲನ. ಬಿಜೆಪಿ ಪಕ್ಷದಿಂದ ಯತ್ನಾಳ್ ಅವರ ಉಚ್ಚಾಟನೆ. ಬಿಜೆಪಿಯಲ್ಲಿ ಯತ್ನಾಳ್ ಉಚ್ಚಾಟನೆಯ ಸುನಾಮಿ ಇದೀಗ ಎದ್ದಿದೆ. ದೆಹಲಿಯಿಂದ ಹೈದರಾಬಾದ್ಗೆ ತೆರಳಿದ್ದಾರೆ ಯತ್ನಾಳ್. ದೆಹಲಿಯಲ್ಲಿದ್ರು ಈ ಉಚ್ಚಾಟನೆಯ ಮಾಹಿತಿ ಬರ್ತಾ ಇದ್ದ ಹಾಗೆ ಟ್ವಿಟರ್ನಲ್ಲಿ ಒಂದು ಪೋಸ್ಟ್ ಹಾಕಿ ಇದೀಗ ಹೈದರಾಬಾದ್ನತ್ತ ತೆರಳಿದ್ದಾರೆ. ಬೆಂಗಳೂರಿಗೆ ಬರಬೇಕಾಗಿತ್ತು ಬಸನಗೌಡ ಯತ್ನಾಳ್ ಅವರು, ಆದರೆ ಸದ್ಯಕ್ಕೆ ಲಭ್ಯವಾಗ್ತಿರೋ ಮಾಹಿತಿ ಹೈದರಾಬಾದ್ನತ್ತ ಪ್ರಯಾಣವನ್ನ ಬೆಳೆಸಿದ್ದಾರೆ ಯತ್ನಾಳ್ ಅನ್ನೋದು. ಯತ್ನಾಳ್ ಅವರ ಉಚ್ಚಾಟನೆಯ ನಂತರದಲ್ಲಿ ಪಕ್ಷದ ಒಳಗೂ ಹೊರಗೂ ನಾನಾ ಆಯಾಮದ ಚರ್ಚೆಗಳು ನಡೀತಾ ಇದೆ. ಯತ್ನಾಳ್ ಅವರ ಉಚ್ಚಾಟನೆಯ ಮೂಲಕ ಹೈಕಮಾಂಡ್, ಬಿಜೆಪಿಯ ಹೈಕಮಾಂಡ್ ವಿಜಯೇಂದ್ರ ಅವರ ಪರವಾಗಿ ಇದ್ದೇವೆ ಅನ್ನೋ ಸಂದೇಶವನ್ನ ರವಾನೆ ಮಾಡ್ತಾ ಕೆಲವೇ ದಿನಗಳ ಹಿಂದೆ ಬಿಜೆಪಿ ರಾಜ್ಯಾಧ್ಯಕ್ಷರ ಬದಲಾವಣೆಗೆ ಚುನಾವಣೆ ಆಗಬೇಕು ಅನ್ನೋ ದೊಡ್ಡ ಮಟ್ಟಿನ ಚರ್ಚೆ, ಚುನಾವಣೆ ಮೂಲಕ ಹೊಸ ನಾಯಕರ ಆಯ್ಕೆ ಆಗಬೇಕು ಅನ್ನೋ ಚರ್ಚೆ, ಇದೆಲ್ಲದರ ನಡುವೆ ಇದೀಗ ಯತ್ನಾಳ್ ಅವರ ಉಚ್ಚಾಟನೆ. ಹಾಗಾದ್ರೆ ಬಿಜೆಪಿ ಅಧ್ಯಕ್ಷೀಯ ಚುನಾವಣೆ ನಡೆಯುತ್ತಾ? ರಾಜ್ಯಾಧ್ಯಕ್ಷರ ಬದಲಾವಣೆಯ ಕೂಗು ದೊಡ್ಡ ಪ್ರಮಾಣದಲ್ಲಿ ಎದ್ದಿತ್ತು, ಅದಕ್ಕೆ ಮುಖವಾಣಿಯಾಗಿದ್ದವರೇ ಯತ್ನಾಳ್. ಹಾಗಾದ್ರೆ ರಾಜ್ಯಾಧ್ಯಕ್ಷ ಬದಲಾವಣೆಯ ಕೂಗು ಅಲ್ಲಿಗೆ ನಿಂತು ಹೋಗುತ್ತಾ? ವಿಜಯೇಂದ್ರ ಅವರನ್ನೇ ರಾಜ್ಯಾಧ್ಯಕ್ಷರಾಗಿ ಒಪ್ಪಿಕೊಂಡು ಮುನ್ನಡೆಯುವಂತಹ ಅನಿವಾರ್ಯತೆ ಬಿಜೆಪಿ ಪಕ್ಷಕ್ಕೆ ಇನ್ನು ಮುಂದೆ ನಿರ್ಮಾಣವಾಯ್ತಾ? ಅಥವಾ ಈ ಉಚ್ಚಾಟನೆಯ ನಿರ್ಣಯ ಬಿಜೆಪಿ ಪಾಳ್ಯದಲ್ಲಿ ಮತ್ತಷ್ಟು ಬಿರುಕಿಗೆ ಕಾರಣವಾಗ್ತಾ ಇದೆಯಾ? ಇನ್ಫ್ಯಾಕ್ಟ್ ಯತ್ನಾಳ್ ಅವರ ಉಚ್ಚಾಟನೆ ಆದ ನಂತರದಲ್ಲಿ ಸಾಮಾಜಿಕ ಜಾಲತಾಣದಲ್ಲಿ ದೊಡ್ಡ ಪ್ರಮಾಣದ ಚರ್ಚೆ ಆಗ್ತಾ ಇದೆ. ಇಬ್ಬಾಗ ಆಗತ್ತೆ ಕರ್ನಾಟಕದ ಬಿಜೆಪಿ ಪಾಳಯ, ಪಾರ್ಟಿನೇ ಎರಡು. ನಮಸ್ಕಾರ. ಎಕ್ಸ್ರೇ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸ್ಮಿತಾ ರಂಗನಾಥ್. ಇವತ್ತಿನ ಕಾರ್ಯಕ್ರಮದಲ್ಲಿ ಈ ಕ್ಷಣದ ಅತಿ ದೊಡ್ಡ ಬ್ರೇಕಿಂಗ್ ನ್ಯೂಸ್ನದ್ದೇ ಚರ್ಚೆ. ರಾಜಕೀಯ ವಲಯದಲ್ಲಿ ಸೃಷ್ಟಿಯಾಗಿರುವ ಸಂಚಲನ. ಬಿಜೆಪಿ ಪಕ್ಷದಿಂದ ಯತ್ನಾಳ್ ಅವರ ಉಚ್ಚಾಟನೆ. ಬಿಜೆಪಿಯಲ್ಲಿ ಯತ್ನಾಳ್ ಉಚ್ಚಾಟನೆಯ ಸುನಾಮಿ ಇದೀಗ ಎದ್ದಿದೆ. ದೆಹಲಿಯಿಂದ ಹೈದರಾಬಾದ್ಗೆ ತೆರಳಿದ್ದಾರೆ ಯತ್ನಾಳ್. ದೆಹಲಿಯಲ್ಲಿದ್ರು ಈ ಉಚ್ಚಾಟನೆಯ ಮಾಹಿತಿ ಬರ್ತಾ ಇದ್ದ ಹಾಗೆ ಟ್ವಿಟರ್ನಲ್ಲಿ ಒಂದು ಪೋಸ್ಟ್ ಹಾಕಿ ಇದೀಗ ಹೈದರಾಬಾದ್ನತ್ತ ತೆರಳಿದ್ದಾರೆ. ಬೆಂಗಳೂರಿಗೆ ಬರಬೇಕಾಗಿತ್ತು ಬಸನಗೌಡ ಯತ್ನಾಳ್ ಅವರು, ಆದರೆ ಸದ್ಯಕ್ಕೆ ಲಭ್ಯವಾಗ್ತಿರೋ ಮಾಹಿತಿ ಹೈದರಾಬಾದ್ನತ್ತ ಪ್ರಯಾಣವನ್ನ ಬೆಳೆಸಿದ್ದಾರೆ ಯತ್ನಾಳ್ ಅನ್ನೋದು. ಯತ್ನಾಳ್ ಅವರ ಉಚ್ಚಾಟನೆಯ ನಂತರದಲ್ಲಿ ಪಕ್ಷದ ಒಳಗೂ ಹೊರಗೂ ನಾನಾ ಆಯಾಮದ ಚರ್ಚೆಗಳು ನಡೀತಾ ಇದೆ. ಯತ್ನಾಳ್ ಅವರ ಉಚ್ಚಾಟನೆಯ ಮೂಲಕ ಹೈಕಮಾಂಡ್, ಬಿಜೆಪಿಯ ಹೈಕಮಾಂಡ್ ವಿಜಯೇಂದ್ರ ಅವರ ಪರವಾಗಿ ಇದ್ದೇವೆ ಅನ್ನೋ ಸಂದೇಶವನ್ನ ರವಾನೆ ಮಾಡ್ತಾ ಕೆಲವೇ ದಿನಗಳ ಹಿಂದೆ ಬಿಜೆಪಿ ರಾಜ್ಯಾಧ್ಯಕ್ಷರ ಬದಲಾವಣೆಗೆ ಚುನಾವಣೆ ಆಗಬೇಕು ಅನ್ನೋ ದೊಡ್ಡ ಮಟ್ಟಿನ ಚರ್ಚೆ, ಚುನಾವಣೆ ಮೂಲಕ ಹೊಸ ನಾಯಕರ ಆಯ್ಕೆ ಆಗಬೇಕು ಅನ್ನೋ ಚರ್ಚೆ, ಇದೆಲ್ಲದರ ನಡುವೆ ಇದೀಗ ಯತ್ನಾಳ್ ಅವರ ಉಚ್ಚಾಟನೆ. ಹಾಗಾದ್ರೆ ಬಿಜೆಪಿ ಅಧ್ಯಕ್ಷೀಯ ಚುನಾವಣೆ ನಡೆಯುತ್ತಾ? ರಾಜ್ಯಾಧ್ಯಕ್ಷರ ಬದಲಾವಣೆಯ ಕೂಗು ದೊಡ್ಡ ಪ್ರಮಾಣದಲ್ಲಿ ಎದ್ದಿತ್ತು, ಅದಕ್ಕೆ ಮುಖವಾಣಿಯಾಗಿದ್ದವರೇ ಯತ್ನಾಳ್. ಹಾಗಾದ್ರೆ ರಾಜ್ಯಾಧ್ಯಕ್ಷ ಬದಲಾವಣೆಯ ಕೂಗು ಅಲ್ಲಿಗೆ ನಿಂತು ಹೋಗುತ್ತಾ? ವಿಜಯೇಂದ್ರ ಅವರನ್ನೇ ರಾಜ್ಯಾಧ್ಯಕ್ಷರಾಗಿ ಒಪ್ಪಿಕೊಂಡು ಮುನ್ನಡೆಯುವಂತಹ ಅನಿವಾರ್ಯತೆ ಬಿಜೆಪಿ ಪಕ್ಷಕ್ಕೆ ಇನ್ನು ಮುಂದೆ ನಿರ್ಮಾಣವಾಯ್ತಾ? ಅಥವಾ ಈ ಉಚ್ಚಾಟನೆಯ ನಿರ್ಣಯ ಬಿಜೆಪಿ ಪಾಳ್ಯದಲ್ಲಿ ಮತ್ತಷ್ಟು ಬಿರುಕಿಗೆ ಕಾರಣವಾಗ್ತಾ ಇದೆಯಾ? ಇನ್ಫ್ಯಾಕ್ಟ್ ಯತ್ನಾಳ್ ಅವರ ಉಚ್ಚಾಟನೆ ಆದ ನಂತರದಲ್ಲಿ ಸಾಮಾಜಿಕ ಜಾಲತಾಣದಲ್ಲಿ ದೊಡ್ಡ ಪ್ರಮಾಣದ ಚರ್ಚೆ ಆಗ್ತಾ ಇದೆ. ಇಬ್ಬಾಗ ಆಗತ್ತೆ ಕರ್ನಾಟಕದ ಬಿಜೆಪಿ ಪಾಳಯ, ಪಾರ್ಟಿನೇ ಎರಡು. ನಮಸ್ಕಾರ. ಎಕ್ಸ್ರೇ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸ್ಮಿತಾ ರಂಗನಾಥ್. ಇವತ್ತಿನ ಕಾರ್ಯಕ್ರಮದಲ್ಲಿ ಈ ಕ್ಷಣದ ಅತಿ ದೊಡ್ಡ ಬ್ರೇಕಿಂಗ್ ನ್ಯೂಸ್ನದ್ದೇ ಚರ್ಚೆ. ರಾಜಕೀಯ ವಲಯದಲ್ಲಿ ಸೃಷ್ಟಿಯಾಗಿರುವ ಸಂಚಲನ. ಬಿಜೆಪಿ ಪಕ್ಷದಿಂದ ಯತ್ನಾಳ್ ಅವರ ಉಚ್ಚಾಟನೆ. ಬಿಜೆಪಿಯಲ್ಲಿ ಯತ್ನಾಳ್ ಉಚ್ಚಾಟನೆಯ ಸುನಾಮಿ ಇದೀಗ ಎದ್ದಿದೆ. ದೆಹಲಿಯಿಂದ ಹೈದರಾಬಾದ್ಗೆ ತೆರಳಿದ್ದಾರೆ ಯತ್ನಾಳ್. ದೆಹಲಿಯಲ್ಲಿದ್ರು ಈ ಉಚ್ಚಾಟನೆಯ ಮಾಹಿತಿ ಬರ್ತಾ ಇದ್ದ ಹಾಗೆ ಟ್ವಿಟರ್ನಲ್ಲಿ ಒಂದು ಪೋಸ್ಟ್ ಹಾಕಿ ಇದೀಗ ಹೈದರಾಬಾದ್ನತ್ತ ತೆರಳಿದ್ದಾರೆ. ಬೆಂಗಳೂರಿಗೆ ಬರಬೇಕಾಗಿತ್ತು ಬಸನಗೌಡ ಯತ್ನಾಳ್ ಅವರು, ಆದರೆ ಸದ್ಯಕ್ಕೆ ಲಭ್ಯವಾಗ್ತಿರೋ ಮಾಹಿತಿ ಹೈದರಾಬಾದ್ನತ್ತ ಪ್ರಯಾಣವನ್ನ ಬೆಳೆಸಿದ್ದಾರೆ ಯತ್ನಾಳ್ ಅನ್ನೋದು. ಯತ್ನಾಳ್ ಅವರ ಉಚ್ಚಾಟನೆಯ ನಂತರದಲ್ಲಿ ಪಕ್ಷದ ಒಳಗೂ ಹೊರಗೂ ನಾನಾ ಆಯಾಮದ ಚರ್ಚೆಗಳು ನಡೀತಾ ಇದೆ. ಯತ್ನಾಳ್ ಅವರ ಉಚ್ಚಾಟನೆಯ ಮೂಲಕ ಹೈಕಮಾಂಡ್, ಬಿಜೆಪಿಯ ಹೈಕಮಾಂಡ್ ವಿಜಯೇಂದ್ರ ಅವರ ಪರವಾಗಿ ಇದ್ದೇವೆ ಅನ್ನೋ ಸಂದೇಶವನ್ನ ರವಾನೆ ಮಾಡ್ತಾ ಕೆಲವೇ ದಿನಗಳ ಹಿಂದೆ ಬಿಜೆಪಿ ರಾಜ್ಯಾಧ್ಯಕ್ಷರ ಬದಲಾವಣೆಗೆ ಚುನಾವಣೆ ಆಗಬೇಕು ಅನ್ನೋ ದೊಡ್ಡ ಮಟ್ಟಿನ ಚರ್ಚೆ, ಚುನಾವಣೆ ಮೂಲಕ ಹೊಸ ನಾಯಕರ ಆಯ್ಕೆ ಆಗಬೇಕು ಅನ್ನೋ ಚರ್ಚೆ, ಇದೆಲ್ಲದರ ನಡುವೆ ಇದೀಗ ಯತ್ನಾಳ್ ಅವರ ಉಚ್ಚಾಟನೆ.
ಹಾಗಾದ್ರೆ ಬಿಜೆಪಿ ಅಧ್ಯಕ್ಷೀಯ ಚುನಾವಣೆ ನಡೆಯುತ್ತಾ? ರಾಜ್ಯಾಧ್ಯಕ್ಷರ ಬದಲಾವಣೆಯ ಕೂಗು ದೊಡ್ಡ ಪ್ರಮಾಣದಲ್ಲಿ ಎದ್ದಿತ್ತು, ಅದಕ್ಕೆ ಮುಖವಾಣಿಯಾಗಿದ್ದವರೇ ಯತ್ನಾಳ್. ಹಾಗಾದ್ರೆ ರಾಜ್ಯಾಧ್ಯಕ್ಷ ಬದಲಾವಣೆಯ ಕೂಗು ಅಲ್ಲಿಗೆ ನಿಂತು ಹೋಗುತ್ತಾ? ವಿಜಯೇಂದ್ರ ಅವರನ್ನೇ ರಾಜ್ಯಾಧ್ಯಕ್ಷರಾಗಿ ಒಪ್ಪಿಕೊಂಡು ಮುನ್ನಡೆಯುವಂತಹ ಅನಿವಾರ್ಯತೆ ಬಿಜೆಪಿ ಪಕ್ಷಕ್ಕೆ ಇನ್ನು ಮುಂದೆ ನಿರ್ಮಾಣವಾಯಿತಾ? ಅಥವಾ ಈ ಉಚ್ಚಾಟನೆಯ ನಿರ್ಣಯ ಬಿಜೆಪಿ ಪಾಳ್ಯದಲ್ಲಿ ಮತ್ತಷ್ಟು ಬಿರುಕಿಗೆ ಕಾರಣವಾಗ್ತಾ ಇದೆಯಾ? ಇನ್ಫ್ಯಾಕ್ಟ್ ಯತ್ನಾಳ್ ಅವರ ಉಚ್ಚಾಟನೆ ಆದ ನಂತರದಲ್ಲಿ ಸಾಮಾಜಿಕ ಜಾಲತಾಣದಲ್ಲಿ ದೊಡ್ಡ ಪ್ರಮಾಣದ ಚರ್ಚೆ ಆಗ್ತಾ ಇದೆ. ಇಬ್ಬಾಗ ಆಗತ್ತೆ ಕರ್ನಾಟಕದ ಬಿಜೆಪಿ ಪಾಳಯ, ಪಾರ್ಟಿನೇ ಎರಡು. ನಮಸ್ಕಾರ, ಎಕ್ಸ್ರೇ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸ್ಮಿತಾ ರಂಗನಾಥ್. ಇವತ್ತಿನ ಕಾರ್ಯಕ್ರಮದಲ್ಲಿ ಈ ಕ್ಷಣದ ಅತಿ ದೊಡ್ಡ ಬ್ರೇಕಿಂಗ್ ನ್ಯೂಸ್ನದ್ದೇ ಚರ್ಚೆ. ರಾಜಕೀಯ ವಲಯದಲ್ಲಿ ಸೃಷ್ಟಿಯಾಗಿರುವ ಸಂಚಲನ, ಬಿಜೆಪಿ ಪಕ್ಷದಿಂದ ಯತ್ನಾಳ್ ಅವರ ಉಚ್ಚಾಟನೆ. ಬಿಜೆಪಿಯಲ್ಲಿ ಯತ್ನಾಳ್ ಉಚ್ಚಾಟನೆಯ ಸುನಾಮಿ ಇದೀಗ ಎದ್ದಿದೆ. ದೆಹಲಿಯಿಂದ ಹೈದರಾಬಾದ್ಗೆ ತೆರಳಿದ್ದಾರೆ ಯತ್ನಾಳ್. ದೆಹಲಿಯಲ್ಲಿದ್ರು ಈ ಉಚ್ಚಾಟನೆಯ ಮಾಹಿತಿ ಬರ್ತಾ ಇದ್ದ ಹಾಗೆ ಟ್ವಿಟರ್ನಲ್ಲಿ ಒಂದು ಪೋಸ್ಟ್ ಹಾಕಿ ಇದೀಗ ಹೈದರಾಬಾದ್ನತ್ತ ತೆರಳಿದ್ದಾರೆ. ಬೆಂಗಳೂರಿಗೆ ಬರಬೇಕಾಗಿತ್ತು ಬಸನಗೌಡ ಯತ್ನಾಳ್ ಅವರು, ಆದರೆ ಸದ್ಯಕ್ಕೆ ಲಭ್ಯವಾಗ್ತಿರೋ ಮಾಹಿತಿ ಹೈದರಾಬಾದ್ನತ್ತ ಪ್ರಯಾಣವನ್ನ ಬೆಳೆಸಿದ್ದಾರೆ ಯತ್ನಾಳ್ ಅನ್ನೋದು. ಯತ್ನಾಳ್ ಅವರ ಉಚ್ಚಾಟನೆಯ ನಂತರದಲ್ಲಿ ಪಕ್ಷದ ಒಳಗೂ ಹೊರಗೂ ನಾನಾ ಆಯಾಮದ ಚರ್ಚೆಗಳು ನಡೀತಾ ಇದೆ. ಯತ್ನಾಳ್ ಅವರ ಉಚ್ಚಾಟನೆಯ ಮೂಲಕ ಹೈಕಮಾಂಡ್, ಬಿಜೆಪಿಯ ಹೈಕಮಾಂಡ್ ವಿಜಯೇಂದ್ರ ಅವರ ಪರವಾಗಿ ಇದ್ದೇವೆ ಅನ್ನೋ ಸಂದೇಶವನ್ನ ರವಾನೆ ಮಾಡ್ತಾ ಕೆಲವೇ ದಿನಗಳ ಹಿಂದೆ ಬಿಜೆಪಿ ರಾಜ್ಯಾಧ್ಯಕ್ಷರ ಬದಲಾವಣೆಗೆ ಚುನಾವಣೆ ಆಗಬೇಕು ಅನ್ನೋ ದೊಡ್ಡ ಮಟ್ಟಿನ ಚರ್ಚೆ, ಚುನಾವಣೆ ಮೂಲಕ ಹೊಸ ನಾಯಕರ ಆಯ್ಕೆ ಆಗಬೇಕು ಅನ್ನೋ ಚರ್ಚೆ, ಇದೆಲ್ಲದರ ನಡುವೆ ಇದೀಗ ಯತ್ನಾಳ್ ಅವರ ಉಚ್ಚಾಟನೆ. ಹಾಗಾದ್ರೆ ಬಿಜೆಪಿ ಅಧ್ಯಕ್ಷೀಯ ಚುನಾವಣೆ ನಡೆಯುತ್ತಾ? ರಾಜ್ಯಾಧ್ಯಕ್ಷರ ಬದಲಾವಣೆಯ ಕೂಗು ದೊಡ್ಡ ಪ್ರಮಾಣದಲ್ಲಿ ಎದ್ದಿತ್ತು, ಅದಕ್ಕೆ ಮುಖವಾಣಿಯಾಗಿದ್ದವರೇ ಯತ್ನಾಳ್. ಹಾಗಾದ್ರೆ ರಾಜ್ಯಾಧ್ಯಕ್ಷ ಬದಲಾವಣೆಯ ಕೂಗು ಅಲ್ಲಿಗೆ ನಿಂತು ಹೋಗುತ್ತಾ? ವಿಜಯೇಂದ್ರ ಅವರನ್ನೇ ರಾಜ್ಯಾಧ್ಯಕ್ಷರಾಗಿ ಒಪ್ಪಿಕೊಂಡು ಮುನ್ನಡೆಯುವಂತಹ ಅನಿವಾರ್ಯತೆ ಬಿಜೆಪಿ ಪಕ್ಷಕ್ಕೆ ಇನ್ನು ಮುಂದೆ ನಿರ್ಮಾಣವಾಯಿತಾ? ಅಥವಾ ಈ ಉಚ್ಚಾಟನೆಯ ನಿರ್ಣಯ ಬಿಜೆಪಿ ಪಾಳ್ಯದಲ್ಲಿ ಮತ್ತಷ್ಟು ಬಿರುಕಿಗೆ ಕಾರಣವಾಗ್ತಾ ಇದೆಯಾ? ಇನ್ಫ್ಯಾಕ್ಟ್ ಯತ್ನಾಳ್ ಅವರ ಉಚ್ಚಾಟನೆ ಆದ ನಂತರದಲ್ಲಿ ಸಾಮಾಜಿಕ ಜಾಲತಾಣದಲ್ಲಿ ದೊಡ್ಡ ಪ್ರಮಾಣದ ಚರ್ಚೆ ಆಗ್ತಾ ಇದೆ. ಇಬ್ಬಾಗ ಆಗತ್ತೆ ಕರ್ನಾಟಕದ ಬಿಜೆಪಿ ಪಾಳಯ, ಪಾರ್ಟಿನೇ ಎರಡು. ನಮಸ್ಕಾರ, ಎಕ್ಸ್ರೇ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸ್ಮಿತಾ ರಂಗನಾಥ್. ಇವತ್ತಿನ ಕಾರ್ಯಕ್ರಮದಲ್ಲಿ ಈ ಕ್ಷಣದ ಅತಿ ದೊಡ್ಡ ಬ್ರೇಕಿಂಗ್ ನ್ಯೂಸ್ನದ್ದೇ ಚರ್ಚೆ. ರಾಜಕೀಯ ವಲಯದಲ್ಲಿ ಸೃಷ್ಟಿಯಾಗಿರುವ ಸಂಚಲನ, ಬಿಜೆಪಿ ಪಕ್ಷದಿಂದ ಯತ್ನಾಳ್ ಅವರ ಉಚ್ಚಾಟನೆ. ಬಿಜೆಪಿಯಲ್ಲಿ ಯತ್ನಾಳ್ ಉಚ್ಚಾಟನೆಯ ಸುನಾಮಿ ಇದೀಗ ಎದ್ದಿದೆ. ದೆಹಲಿಯಿಂದ ಹೈದರಾಬಾದ್ಗೆ ತೆರಳಿದ್ದಾರೆ ಯತ್ನಾಳ್. ದೆಹಲಿಯಲ್ಲಿದ್ರು ಈ ಉಚ್ಚಾಟನೆಯ ಮಾಹಿತಿ ಬರ್ತಾ ಇದ್ದ ಹಾಗೆ ಟ್ವಿಟರ್ನಲ್ಲಿ ಒಂದು ಪೋಸ್ಟ್ ಹಾಕಿ ಇದೀಗ ಹೈದರಾಬಾದ್ನತ್ತ ತೆರಳಿದ್ದಾರೆ. ಬೆಂಗಳೂರಿಗೆ ಬರಬೇಕಾಗಿತ್ತು ಬಸನಗೌಡ ಯತ್ನಾಳ್ ಅವರು, ಆದರೆ ಸದ್ಯಕ್ಕೆ ಲಭ್ಯವಾಗ್ತಿರೋ ಮಾಹಿತಿ ಹೈದರಾಬಾದ್ನತ್ತ ಪ್ರಯಾಣವನ್ನ ಬೆಳೆಸಿದ್ದಾರೆ ಯತ್ನಾಳ್ ಅನ್ನೋದು. ಯತ್ನಾಳ್ ಅವರ ಉಚ್ಚಾಟನೆಯ ನಂತರದಲ್ಲಿ ಪಕ್ಷದ ಒಳಗೂ ಹೊರಗೂ ನಾನಾ ಆಯಾಮದ ಚರ್ಚೆಗಳು ನಡೀತಾ ಇದೆ. ಯತ್ನಾಳ್ ಅವರ ಉಚ್ಚಾಟನೆಯ ಮೂಲಕ ಹೈಕಮಾಂಡ್, ಬಿಜೆಪಿಯ ಹೈಕಮಾಂಡ್ ವಿಜಯೇಂದ್ರ ಅವರ ಪರವಾಗಿ ಇದ್ದೇವೆ ಅನ್ನೋ ಸಂದೇಶವನ್ನ ರವಾನೆ ಮಾಡ್ತಾ ಕೆಲವೇ ದಿನಗಳ ಹಿಂದೆ ಬಿಜೆಪಿ ರಾಜ್ಯಾಧ್ಯಕ್ಷರ ಬದಲಾವಣೆಗೆ ಚುನಾವಣೆ ಆಗಬೇಕು ಅನ್ನೋ ದೊಡ್ಡ ಮಟ್ಟಿನ ಚರ್ಚೆ, ಚುನಾವಣೆ ಮೂಲಕ ಹೊಸ ನಾಯಕರ ಆಯ್ಕೆ ಆಗಬೇಕು ಅನ್ನೋ ಚರ್ಚೆ, ಇದೆಲ್ಲದರ ನಡುವೆ ಇದೀಗ ಯತ್ನಾಳ್ ಅವರ ಉಚ್ಚಾಟನೆ. ಹಾಗಾದ್ರೆ ಬಿಜೆಪಿ ಅಧ್ಯಕ್ಷೀಯ ಚುನಾವಣೆ ನಡೆಯುತ್ತಾ? ರಾಜ್ಯಾಧ್ಯಕ್ಷರ ಬದಲಾವಣೆಯ ಕೂಗು ದೊಡ್ಡ ಪ್ರಮಾಣದಲ್ಲಿ ಎದ್ದಿತ್ತು, ಅದಕ್ಕೆ ಮುಖವಾಣಿಯಾಗಿದ್ದವರೇ ಯತ್ನಾಳ್. ಹಾಗಾದ್ರೆ ರಾಜ್ಯಾಧ್ಯಕ್ಷ ಬದಲಾವಣೆಯ ಕೂಗು ಅಲ್ಲಿಗೆ ನಿಂತು ಹೋಗುತ್ತಾ? ವಿಜಯೇಂದ್ರ ಅವರನ್ನೇ ರಾಜ್ಯಾಧ್ಯಕ್ಷರಾಗಿ ಒಪ್ಪಿಕೊಂಡು ಮುನ್ನಡೆಯುವಂತಹ ಅನಿವಾರ್ಯತೆ ಬಿಜೆಪಿ ಪಕ್ಷಕ್ಕೆ ಇನ್ನು ಮುಂದೆ ನಿರ್ಮಾಣವಾಯಿತಾ? ಅಥವಾ ಈ ಉಚ್ಚಾಟನೆಯ ನಿರ್ಣಯ ಬಿಜೆಪಿ ಪಾಳ್ಯದಲ್ಲಿ ಮತ್ತಷ್ಟು ಬಿರುಕಿಗೆ ಕಾರಣವಾಗ್ತಾ ಇದೆಯಾ? ಇನ್ಫ್ಯಾಕ್ಟ್ ಯತ್ನಾಳ್ ಅವರ ಉಚ್ಚಾಟನೆ ಆದ ನಂತರದಲ್ಲಿ ಸಾಮಾಜಿಕ ಜಾಲತಾಣದಲ್ಲಿ ದೊಡ್ಡ ಪ್ರಮಾಣದ ಚರ್ಚೆ ಆಗ್ತಾ ಇದೆ. ಇಬ್ಬಾಗ ಆಗತ್ತೆ ಕರ್ನಾಟಕದ ಬಿಜೆಪಿ ಪಾಳಯ, ಪಾರ್ಟಿನೇ ಎರಡು. ನಮಸ್ಕಾರ, ಎಕ್ಸ್ರೇ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸ್ಮಿತಾ ರಂಗನಾಥ್. ಇವತ್ತಿನ ಕಾರ್ಯಕ್ರಮದಲ್ಲಿ ಈ ಕ್ಷಣದ ಅತಿ ದೊಡ್ಡ ಬ್ರೇಕಿಂಗ್ ನ್ಯೂಸ್ನದ್ದೇ ಚರ್ಚೆ. ರಾಜಕೀಯ ವಲಯದಲ್ಲಿ ಸೃಷ್ಟಿಯಾಗಿರುವ ಸಂಚಲನ, ಬಿಜೆಪಿ ಪಕ್ಷದಿಂದ ಯತ್ನಾಳ್ ಅವರ ಉಚ್ಚಾಟನೆ.